ಕೃಷ್ಣಾ ನದಿಗೆ ಗಂಡನನ್ನು ತಳ್ಳಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ರಾಯಚೂರು ಜಿಲ್ಲೆಯ ಗರ್ಜಾಪುರ ಸೇತುವೆಯಲ್ಲಿ ಘಟನೆ ಸಂಭವಿಸಿರುವಂಥದ್ದು. ಹೆಂಡತಿ ಮೇಲೆ ಗಂಭೀರ ಆರೋಪ ಮಾಡಿದ್ದ ಗಂಡ ತಾತಪ್ಪ. ಕೃಷ್ಣಾ ನದಿಗೆ ಗಂಡನನ್ನು ತಳ್ಳಿದ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ರಾಯಚೂರು ಜಿಲ್ಲೆಯ ಗುರ್ಜಾಪುರ ಸೇತುವೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು ಮೊನ್ನೆ ತಾನೆ. ಹೆಂಡತಿ ಮೇಲೆ ಗಂಭೀರ ಆರೋಪ ಮಾಡಿದ್ದ, ಬ್ರಿಡ್ಜ್ ಮೇಲಿಂದ ನನ್ನನ್ನು ನೂಕಿದ್ದಾಳೆ ಅಂತ ಗಂಡ ತಾತಪ್ಪ ಗಂಭೀರ ಆರೋಪ ಮಾಡಿದ್ದ ಪತ್ನಿ ಮೇಲೆ ಈ ಒಂದು ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ. ಶಕ್ತಿನಗರ ಪೊಲೀಸ್ ಠಾಣೆಗೆ ದೂರು ನೀಡಲು ಹಿಂದೇಟು ಯಾಕೆ? ಹಾಗಾದ್ರೆ ರಾಜಿ ಸಂಧಾನ ಮೂಲಕ ಮುಚ್ಚಿ ಹಾಕಿದ್ದು ಯಾಕೆ ಗೊತ್ತಾ? ವಿವಾಹ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದು ಯಾಕೆ ಗೊತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ. ತಾತಪ್ಪ ಈ ಹಿಂದೆ ಅಪ್ರಾಪ್ತೆಯನ್ನು ಮದುವೆಯಾಗಿದ್ದು ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಯಾದಗಿರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಅಪ್ರಾಪ್ತೆಯ ಸತ್ಯ ರಿವೀಲ್ ಆಗಿದೆ. ಶಾಲಾ ಜನ್ಮ ದಿನಾಂಕ ದಾಖಲೆ ಪರಿಶೀಲನೆ ವೇಳೆ ಸತ್ಯ ಗೊತ್ತಾಗಿರುವಂಥದ್ದು. ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬೆ ಮಾಹಿತಿ ನೀಡಿದ್ದಾರೆ. 16ನೇ ವಯಸ್ಸಿಗೆ ಅಪ್ರಾಪ್ತೆ ಜೊತೆ ತಾತಪ್ಪ ಮದುವೆಯಾಗಿದ್ದ. ಈ ಘಟನೆ ಸಂಬಂಧ ಕೇಸ್ ದಾಖಲಿಸಲು ಸೂಚನೆ ಕೊಟ್ಟಿರುವಂತಹ ಕೋಸುಂಬೆ ಪೊಲೀಸರು ಕೃಷ್ಣಾ ನದಿಗೆ ಗಂಡನನ್ನು ತಳ್ಳಿದ್ದಂತ ಕೇಸ್ ಇದು. ಬಿಗ್ ಟ್ವಿಸ್ಟ್, ಅಪ್ರಾಪ್ತೆಯನ್ನ ಮದುವೆಯಾಗಿದ್ದಂತೆ ತಾತಪ್ಪ. ಇನ್ನ ಹೆಂಡತಿ ಮೇಲೆ ಗಂಭೀರವಾಗಿ ಆರೋಪ ಮಾಡಿದ್ದ, ಅವಳೇ ನನ್ನನ್ನ ಬ್ರಿಡ್ಜ್ ಮೇಲಿಂದ ತಳ್ಳಿದ್ದು ಅಂತ. ಫೋಟೋಗೆ ಪೋಸ್ ಕೊಡ್ತಿದ್ದಂತ ಒಂದು ದೃಶ್ಯಗಳು ನೀವು ಕಾಣಬಹುದು. ರಾಯಚೂರು ಜಿಲ್ಲೆಯ ಗುರ್ಜಾಪುರ ಸೇತುವೆಯಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು. ಶಕ್ತಿನಗರ ಪೊಲೀಸ್ ಠಾಣೆಗೆ ದೂರು ನೀಡಲು ಹಿಂದೇಟನ್ನ ಹಾಕಿರೋದು ಯಾಕೆ? ಹಾಗಾದ್ರೆ ತಾತಪ್ಪ ಫ್ಯಾಮಿಲಿ ವಿವಾಹ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದು ಯಾಕೆ? ರಾಜಿ ಸಂಧಾನ ಮೂಲಕ ಮುಚ್ಚಿ ಹಾಕಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿರುವಂಥದ್ದು. ಆದರೆ ತಾತಪ್ಪ ಅಪ್ರಾಪ್ತೆಯನ್ನು ಮದುವೆಯಾಗಿದ್ದು ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಯಾದಗಿರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಅಪ್ರಾಪ್ತೆಯ ಸತ್ಯ ರಿವೀಲ್ ಆಗಿರುವಂಥದ್ದು. ಜಿಲ್ಲೆಯ ಗುರ್ಜಾಪುರ್ ಸೇತುವೆಯ ಮೇಲಿಂದ ನನ್ನ ಹೆಂಡತಿ ತಳ್ಳಿದಾಳೆ ಅನ್ನುವ ಆರೋಪ ಮಾಡಿದಂಥ ತಾತಪ್ಪ ಒಂದು ಅಪ್ರಾಪ್ತ ಬಾಲಕಿಗೆ ಮದುವೆಯಾಗಿದ್ದು ಈಗ ದೃಢಪಟ್ಟಿದೆ. ಯಾದಗಿರಿ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವಂಥ ಅಪ್ರಾಪ್ತ ಮಗುವಿನ ಸದರಿ ಶಾಲೆಗೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಹೀಗಾಗಿ 16 ವಯಸ್ಸಿನ ಒಂದು ಅಪ್ರಾಪ್ತ ಮಗುವಿಗೆ ಆ ತಾತಪ್ಪ ಅನ್ನುವಂಥ ವ್ಯಕ್ತಿ ಮದುವೆ ಮಾಡಿಕೊಂಡಿದ್ದಾನೆ. ಹೀಗಾಗಿ ಆ ಸಮಗ್ರ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಕೂಡಲೇ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು. ಮತ್ತು ಆ ಸದರಿ ಮಗುವಿಗೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸಿ ಮಗುವಿನ ಒಂದು ಪಾಲನೆ ಪೋಷಣೆ ಮುಂದಾಗಬೇಕಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ.